ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ಕಾರಣ ಅಂದರೆ ಇವಾಗ ನಮಗೆ ತುಂಬ ಜನಕ್ಕೆ ಅನುಕೂಲ, ಯಾವ ಕೆಲಸನೂ ನಡೀತಲ್ಲ. ಯಾರ ಕಡೆಯಿಂದ MLA ಕೌನ್ಸಿಲರ್ ಯಾರ ಕಡೆಯಿಂದ ಆಗಿಲ್ಲ. ಅದರಿಂದ ನಮ್ಮ ಏರಿಯಾ ಒಳಗಡೆ ನಮ್ಮ ಸುತ್ತ ಇರೋ ಜನಗಳಿಗೆ ತುಂಬ ಜನಕ್ಕೆ ಆಗಿಲ್ಲ. ನಾನು ನೋಡಿದ ಥರ ಇವಾಗ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಓದಿ ಇಲ್ಲೇ ಎಲ್ಲ ಇಷ್ಟು ವರ್ಷ ಆಗಿನೂ ನಮಗೆ ಒಂದು ಮನೆ ಅಂತ ಇಲ್ಲ. ಇಲ್ಲಿ ಗೌರ್ಮೆಂಟ್ ಏನು ಹೇಳ್ತಾ ಐತೆ, ಬೆಂಗಳೂರಲ್ಲಿ 10 ವರ್ಷ 15 ವರ್ಷ ಆದರೆ ಸ್ವಂತ ಜಾಗ ಕೊಡಬೇಕು ಅಂತ ಐತೆ. ನಾವು ಇರೋದು ಗೌರ್ಮೆಂಟ್ ಜಾಗಲ್ಲೇ ಇರೋದು. ಇವಾಗ ಅದಕ್ಕೆ ಹಕ್ಕುಪತ್ರ ಹಿಂಗೆ ಶುರು ನಾವು ಮಾಡ್ತಾ ಇದ್ರು ಅದಕ್ಕೆ ಅಡ್ಡ ಹಾಕ್ತಾರೆ. ಆ ಥರ ನಂತರ 1000 ಜನ ಇದ್ದಾರೆ ನಮ್ಮ ಬಕ್ಷಿಗಾಡಿನಲ್ಲಿ. ಅಂದರೆ ಇನ್ನು ಅಗ್ರಹಾರ ಗಿಗ್ರಹಾರ ಈ ಕಡೆ ಎಲ್ಲ ಎತ್ಕೊಂಡ್ರೆ ನಮ್ಮ ಥರ ಜನ ಎಷ್ಟು ಜನ ಇದ್ದಾರಲ್ವಾ, ಅದಕ್ಕೆ ನಾವು ಇದು ಸಂಘ ಮಾಡಿರೋದು. ಅಲ್ಲ, MLAಗಳು ಬೇಡ ಕೆಲಸ ಮಾಡ್ಕೊಳ್ಳಲ್ಲ ಅಂತ ಅವ್ರ ಹತ್ರ ಕರ್ಸ್ಕೊಂಡು ಟೇಪ್ ಕಟ್ ಮಾಡ್ಕೊಂಡಿದ್ದೀರಾ? ಏನು ಸರ್, ಟೇಪ್ ಕಟ್ ಮಾಡಿದ್ರೆ ಸ್ವಾಮೀಜಿ ಎಲ್ಲರಿಗೂ ಬೇಕು. ನಾವು MLAಗಳು ಯಾರು ಕೌನ್ಸಿಲರ್ಗಳು ಬೇಡ ಅಂತ ಇಲ್ಲ, ನಮಗೆ ಒಂದು ದಾರಿ ಮಾಡಿಕೊಟ್ಟಿಲ್ಲ. ಇವ್ರಿಗೆಲ್ಲ ಸ್ವಲ್ಪ ಮಾಡ್ಕೊಳ್ಳಿ, ಅದಕ್ಕೆ ನಾವು ಕೇಳಕ್ಕೆ ನಾವು ಸಂಘಟನೆ ಮಾಡ್ಕೊಂಡಿರೋದು. ಸಪ್ರೇಟ್ ಆಗಿ ಕೇಂದ್ರಕ್ಕೆ ಯಾರು ಮಾಡೋದಿಲ್ಲ. ಅದೇ ಇವಾಗ ನನ್ನ ರೇಷನ್ ಕಾರ್ಡು ಅದಕ್ಕೆ ಜೀವನನೇ ಇಲ್ಲ. 1.5 ವರ್ಷ ಆಯ್ತು. ಎಲ್ಲ ಫೋಟೋ ಎಲ್ಲ ಹೋಗಿ ಇರ್ತಿದ್ವಿ. ಯಾವ ಡಿಬ್ಬ ಅಂತ ಗೊತ್ತಿಲ್ಲ. ಎಣ್ಣೆ ತಗೊಂಡಿಲ್ಲ, ಅಕ್ಕಿ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ನಾನು ಫುಡ್ ಆಫೀಸ್ಗೆ ಹೋಗ್ಬೇಕು. ಫುಡ್ ಆಫೀಸ್ಗೆ ಹೋಗಿ ಅಲ್ಲೂ ಫೋಟೋ ಇಡ್ತಿದ್ದೀನಿ ಸರ್. ರೇಷನ್ ಕಾರ್ಡ್ ಡೆಡ್ ಆಗ್ಬಿಟ್ಟೈತೆ. ಇವಾಗ ರೇಷನ್ ಕಾರ್ಡ್ ಮಾಡೋಕ್ಕೆ ಸೋಷಿಯಲ್ ವರ್ಕರ್ ಅಂತ ಮಾಡ್ತಾರೆ, ಅವ್ರಿಗೂ ಒಂದು 800 ರೂಪಾಯಿ ಕೊಟ್ಟಿದ್ದೀನಿ. ಹಂಗೂ ಅಕ್ಕಿ ಎಣ್ಣೆ ಗಿನ್ನ ಯಾವುದು ಬಂದಿಲ್ಲ. ಇಲ್ಲಿ ಇಂಡಿಯಾಲಿ ಇದ್ದೀನೇ ಇಲ್ವಾ ಅಂತನೂ ನಮಗೆ ಗೊತ್ತಿಲ್ಲ. ಆ ಥರ ಆಗ್ಬಿಟ್ಟೈತೆ. ಇವಾಗ 800 ರೂಪಾಯಿ ಕೊಟ್ಟು ನಾನೇ ರೇಷನ್ ಕಾರ್ಡ್ ಮಾಡಿದ್ದೀನಿ. ನಾನೇನೋ ಪೈಂಟ್ ಕೆಲಸ ಅದು ಇದು ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಶಕ್ತಿ ಐತೆ. 800 ರೂಪಾಯಿ ಕೊಟ್ಟು ರೇಷನ್ ಕಾರ್ಡು ಇದು ಮಾಡಿದ್ದೀನಿ. ಸ್ಕೂಲ್ ಟೀಸಿಂದ ಎಲ್ಲ ಬಾಲಾಜಿಯಿಂದ ಹುಟ್ಟಿರೋದು, ಇಲ್ಲೇ ರಾಣಾಸಿಪೇಟೆಯಲ್ಲಿ ಓದಿರೋದು ಎಲ್ಲ ಐತೆ. ನಮಗೆ ಒಂದು ಅಷ್ಟು ಜಾಗ ಅಂತ ಇಲ್ಲ. ನಾವೇನು 10x10 ಬೇಕು, ಅಷ್ಟು ನಾವು ಇರೋ ಜಾಗ ಅಷ್ಟು ಬಿಡು ಅಂತ ಕೇಳ್ತಾ ಇರೋದು. ಆ ಥರ ಒಂದು 5 ಜನ 10,000 ಜನ ಸೈಡ್ ಇಲ್ಲದೆ ಇದ್ದಾರೆ ಸರ್. ಬಕ್ಷಿಗಾಡಿನಲ್ಲಿ ಮಾತ್ರ ಅಂದರೆ ನೋಡಿದ್ವಿ, ಆನಂದಪುರ ಎಲ್ಲಾರ್ದು ನಾವು ರೆಡಿ ಮಾಡ್ತಾ ಇದ್ವಿ. ಇವಾಗ ಒಂದು 20 ದಿವಸಕ್ಕೆ ಸ್ವಂತ ಮನೆ ಇಲ್ಲ ಅಂತ ತುಂಬ ಜನ, ರೇಷನ್ ಗಾಡಿ ಇಲ್ಲ ಅಂತ, ವೋಟ್ ID ಗಾಡಿ ಇಲ್ಲ ಅಂತ ಎಲ್ಲ ಕೇಳ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಕೈಲಿ ಆಗೋಷ್ಟು ನಾವು ಒಂದು 10 ಜನ ಅಲ್ಲಿ ನಾವು ಓಡಾಡ್ತಾ ಇದ್ವಿ. ಇವಾಗೆಲ್ಲ ಯಾರ್ಯಾರಿಗೆ ವಿಧವಿ ಪಿಂಚಣಿ ಇಲ್ವಾ, ಇವಾಗ ವಿಧವಿ ಪಿಂಚಣಿ ಮಾಡ್ಬೇಕಂದ್ರೂ 2,000 3,000 ಅವ್ರವರು ಸೋಷಿಯಲ್ ವರ್ಕರ್ ಅಂತ 2-3 ಸಾವಿರ ತಗೊಂತಾರೆ. ಏನು ನಾವು ನಮ್ಮ ಕೈಲಾಗಷ್ಟು ನಾವು ಮಾಡ್ತಾ ಇದ್ವಿ. ಇವಾಗ ಸಂಘ ಶುರು ಮಾಡಿದ್ರೆ ಕೆಲಸ ಆಗುತ್ತಂತ ಯಾರು ಸರ್? ಇವಾಗ ಒಂದು ನಿಮಿಷ ಸರ್, ಇವಾಗ ಸಂಘ ಶುರು ಒಬ್ರು ಹೇಳಿ ಮಾಡಬೇಕು ಅಂತ ಇಲ್ಲ. ಇವಾಗ 4 ಜನ ನಾವೇ ಸೇರಿ ಮಾಡ್ತಾ ಇರೋದು. ಇವತ್ತು ನಮ್ಮ ಏರಿಯಾ ಒಳಗಡೆ ಸ್ಯಾನಿಟರಿ ನೀರೆಲ್ಲ ತುಂಬಿಬಿಟ್ಟು ಮನೆ ಒಳಗಡೆ ನುಗ್ಗಿಬಿಡ್ತು 3 ದಿವಸದಿಂದ. ಅದು ಹೊಸ ಲೈನ್ ಕಲೆಕ್ಷನ್ ಎಲ್ಲ ಹಾಕಿದ್ರು. ಹಾಕಿನ 1 ತಿಂಗಳು ಆಗಿಲ್ಲ. ಆಲ್ರೆಡಿ ಇವಾಗ 3 ದಿವಸದಿಂದ ಸ್ಯಾನಿಟರಿ ನೀರೆಲ್ಲ ತುಂಬಿ ಮನೆ ಒಳಗಡೆ ಎಲ್ಲ ಬಂದು ಅದು ಪಾಪ ತುಂಬ ಬಡವರು. ಅವರು 2 ಮಗಳು ಕುರಿದ್ಬಿಟ್ಟು ಹಾಸ್ಪಿಟ್ಲಲ್ಲಿ ಐತೆ, 1 ಮಗು ಕೈಯಲ್ಲಿ ಐತೆ. ಪಾಪ ಅದಕ್ಕೆ ಗಂಡ ಸರಿ ಇಲ್ಲ ಅಂತವ್ರು ನೋಡು, ಮನೇಲೆಲ್ಲ ಈ ಸ್ಯಾನಿಟರಿ ನೀರೆಲ್ಲ ಹೋಗೈತೆ. ನಾನು ಕೌನ್ಸಿಲರ್ಗೆಲ್ಲ ಫೋನ್ ಮಾಡಿದ್ದೀನಿ. ಬೆಳಿಗ್ಗೆದ ಫೋನ್ ಮಾಡಿದೆ, 2 ಟೈಮ್ ಎತ್ತಿಲ್ಲ. ಆಮೇಲೆ 9:30 ಎತ್ತಿದ್ರು. ಬರ್ತೀನಿ ಅಂದ್ರೆ 1 ಟೈಮ್ ಈ ಥರ ಹಬ್ಬ ಐತೆ 2 ದಿವಸ ಆಗುತ್ತೆ ಅಂದ್ರೆ. ಇವಾಗ ನಾವು ಒಂದು ಅರ್ಧ ಗಂಟೆ ಸ್ಟ್ರೈಕ್ ಮಾಡ್ದು, ಇಮಿಡಿಯೇಟ್ ಆಗೈತೆ ಸರ್ ಕೆಲಸ. ಇಮಿಡಿಯೇಟ್ ಆಗಿ ಅದೆಲ್ಲ ಕ್ಲಿಯರೆನ್ಸ್ ಆಯಿತು. 4 ಲೈನ್ಗೆ ನುಗ್ಬಿಟ್ಟಿತ್ತು. ಇವಾಗ ನನ್ನ ಸುತ್ತ ಪಕ್ಕ ಇರೋರು ಒಂದು 500,000 ಜನಕ್ಕೆ ಸೈಟ್ ಇಲ್ಲ. ಬರೀ ಬಕ್ಷಿಗಾಡಿನ ಚಿಕ್ಕ ಪೀಸಲ್ಲೇ 1000 ಜನಕ್ಕೆ ಸೈಟ್ ಇಲ್ಲ. ಅವರೆಲ್ಲ 30-35 ವರ್ಷ ಅಂತ ಇದ್ದಾರೆ. ಕಾನೂನು ಗೌರ್ಮೆಂಟ್ ಪ್ರಕಾರ ಒಂದು 15 ವರ್ಷ ಬೆಂಗಳೂರಲ್ಲಿ ಇದ್ರೆ ಒಂದು ಮನೆ ಕೊಡಬೇಕು ಅಂತ ಐತಲ್ಲ. ಈ ಥರ ನನಗೆ 38 ವರ್ಷ. ಇವಾಗ ನಾನು ಹುಟ್ಟಿರೋದು ಬೆಳೆದಿರೋದು ಓದಿರೋದೆಲ್ಲ ಜಾಲಿಯಲ್ಲೇ. ನಮಗೆ ಒಂದು ಇಡೀ ಕರ್ನಾಟಕ ಎಲ್ಲಾದ್ರೂ ಒಂದು ಮೂಲೆ ಒಂದು ಪೀಸ್ ಜಾಗ ಇಲ್ಲ. ಅಲ್ಲ ಸರ್, ದಲಿತರ ಸಂಘ ಓಪನ್ ಮಾಡ್ಕೊಂಡಿದ್ದೀರಲ್ಲ, ಇವಾಗೆ ಬೆಂಗಳೂರು ಕರ್ನಾಟಕದಲ್ಲಿ ಎಷ್ಟೊಂದು ದಲಿತರ ಸಂಘ ಐತೆ. ನೀವೊಂದು ಓಪನ್ ಮಾಡಿ ಏನ್ ಮಾಡ್ತೀರಾ? ನನ್ನ ಕೈಯಲ್ಲಿ ಆಗೋ ಶಕ್ತಿ, ನಾನು ಪಾಯಿಂಟ್ ಕೂಲಿ ಕೆಲಸ ಮಾಡ್ತೀನಿ ಸರ್. ನನ್ನ ಕೈಯಲ್ಲಿ ಅದು 5 ಜನಕ್ಕೆ ಒಂದು 10 kg ಕೊಡ್ತೀನಿ ಸರ್ ನಾನು.
ಅಲ್ಲ ಪಾಂಪ್ಲೆಟ್ ಅಲ್ಲಿ ನೋಡಿದ್ರೆ ಮದುವೆ ಆದವ್ರಿಗೆ 2 ಗ್ರಾಮು ರೆವಿನ್ಯೂ ಎಲ್ಲಿಂದ ಜನರೇಟ್ ಮಾಡ್ತೀರಾ? ಇದು ನಂಬರ್ ಐತಾರೆ ಸರ್. ನಂಬರ್ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾರ್ದು ನಂಬರ್ ಮಾಡಿದ್ವಿ. ನಾವು 2,000 ಸಾವಿರ ಹಾಕಿ ನಂಬರ್ ಮಾಡಿದ್ವಿ ನಮ್ಮ ಫ್ಯಾಮಿಲಿಯಲ್ಲಿ. ಹ್ಯಾಂಡಿಕ್ಯಾಪ್ಗೆ ಬರೀ 1,000. ಅದು ಅಕ್ಕಿ ತಿಂಗಳು 1,000 ರೂಪಾಯಿಗೆ 25 kg ಅಕ್ಕಿ ಬರಲ್ಲ ಸರ್? ಬರುತ್ತಾ? ಅಲ್ಲ ಇಷ್ಟೊಂದೆಲ್ಲ ಬರ್ದಿದ್ದೀರಲ್ಲ, 5,000 ರೂಪಾಯಿ 2 ಗ್ರಾಮ್ ಚಿನ್ನ 10,000 ರೂಪಾಯಿ ಅಂತ. ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಇದಕ್ಕೆ ಸರ್ ಇವಾಗ ನಮ್ಮ ನಂಬರ್ಶಿಪ್ ಇರ್ತಾರಲ್ಲ, ಈ ದುಡ್ಡನ್ನ ಎತ್ಕೊಂಡೋಗಿ ಬೇರೊಬ್ರಿಗೆ ಯಾರು ಕೊಡೋದಿಲ್ಲ, ಏನಿಲ್ಲ. ಇವಾಗ ನಂಬರ್ಶಿಪ್ ಆಗೋರಿಗೆ 2,000 ಸಾವಿರ. ನಾವು ಕೋಟಿ ಜನ ಬಂದು ನಂಬರ್ಶಿಪ್ ಮಾಡೋಕ್ಕಾಗತ್ತಾ? ನಾವು ಎಷ್ಟಕ್ಕೆ ಆಗುತ್ತೋ ಅಷ್ಟು ನಾವು ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ಮಾಡೋದು. ನಮ್ಮ ಕೈಲಿ ಆಗೋ ದಾನ ಮಾಡೋದು ಒಂದು 5 ಜನಕ್ಕೂ 10 ಜನಕ್ಕೂ. ನಾನು ಮಾಡಿದ್ದು ಜನವರಿ 1ಗೆ ಯಜಮಾನರು ದೊಡ್ಡವರು ಎಲ್ಲರೂ ಸೇರಿ ಮಾಡಿದ್ದು. ಎಲ್ಲ ರಾಜಕೀಯ ಬೇಕು ಅಂತಲ್ಲ, ಎಲ್ಲರೂ ಬಡವರಿಗೆ ಸೇವೆ ಮಾಡಮ್ಮ ಅಂತಾನೆ ಎಲ್ಲರಿಗೂ ನಾವು ಕೊಟ್ಟಿರೋದು. ಪಾಪ್ಯುಲಾರಿಟಿ ಎಲ್ಲರಿಗೂ ಇದು ಕೊಟ್ಟಿರೋದು. ನಮ್ಮ ಕೈಲಾಗಷ್ಟು ಇವಾಗ ನಮ್ಮ ಹತ್ರ ಒಂದು ನಂಬರ್ಶಿಪ್ ಆಗಿರೋದು ಒಂದು 60 ಜನ ಇದಾರೆ ಸರ್. ಆಲ್ರೆಡಿ ಇವಾಗ ನಮ್ಮ ಸಂಘಟನೆಯಲ್ಲಿ ಇರೋದು 9 ಜನ. ಆಮೇಲೆ ಒಬ್ಬೊಬ್ಬರಾಗೆ ಒಂದು 2-3 ಆಗಿದ್ದಾರೆ ಅಷ್ಟೇ. ಅದನ್ನ ಯಾರಿಗಾದ್ರೂ ನಮ್ಮ ಇದ್ದವ್ರಿಗೆ ನಂಬರ್ ಆಗಿರೋರಿಗೆ ಅವ್ರಿಗೆ ಸೇವೆ ಮಾಡ್ತೀವಿ ನಾವು. ಒಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟಿದೆ ಇವಾಗ ಸಂಘದ ಅಕೌಂಟ್? ನಾವು ಇವಾಗ ಬ್ಯಾಂಕ್ ಓಪನ್ ಮಾಡಕ್ಕೆ ಈ ಚರಣ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ದು. ಅದು ತುಂಬಾ ಇದು ಆಗಿ ಇವಾಗ ಓಪನ್ ಆಗಿದ್ದು. ನಾವು ರಿಜಿಸ್ಟರ್ ಮಾಡಿ 1.5 ತಿಂಗಳಾಯ್ತು. ಇವಾಗ ಓಪನ್ ಮಾಡಿದ್ವಿ ಬ್ಯಾಂಕ್ ಅಲ್ಲಿ ಅಕೌಂಟ್. ಇವಾಗ ನಂಬರ್ ಆಗೋ ದುಡ್ಡು ಹಾಕ್ತಾ ಇದೀವಿ ಸರ್. ಇವಾಗ ಪಿಜ್ಜಾ ಬಾಕ್ಸ್ ನಾನು ಓನಾಗೆ ಒಂದು 2 ಬಾಕ್ಸ್ ಸರ್ಚ್ ಮಾಡಿದ್ದೀನಿ. ಇನ್ನ ಯಾರ ಹತ್ರ ದಾನಿಗಳು ಯಾರ ಹತ್ರ ನಾವು ಕೇಳಿಲ್ಲ. ನಮ್ಮ ಕೈಲಿ ಆಗೋರು ಪಾಪ್ಯುಲಾರಿಟಿ ಒಬ್ಬೊಬ್ರು ಸೇರ್ಕೊಂಡು ಮಾಡ್ತಾ ಇರೋದು. ಇಂಥ ಟೈಮಲ್ಲಿ ಓಪನ್ ಮಾಡಬೇಕು ಅಂತ ಏನಕ್ಕೆ ಬಂತು? ಎಲೆಕ್ಷನ್ ಟೈಮ್, ಎಲೆಕ್ಷನ್ ನಾವು ಎಲೆಕ್ಷನ್ ನಿಂತ್ಕೊಳ್ಳೋ ಐಡಿಯಾ ಅಲ್ಲ, ಏನಿಲ್ಲ ಸರ್. ಬಡವರಿಗೆ ಸೇವೆ ಮಾಡಬೇಕು. ಎಲೆಕ್ಷನ್ ನಿಂತ್ಕೊಳ್ಳೋ ಐಡಿಯಾ ಇದ್ದಿದ್ರೆ ನಾನು ಈ ತರ ಎಲ್ಲ ಏನ್ ಮಾಡ್ತಾ ಇಲ್ಲ. 5,000 10,000 ಸಾವಿರ ಹಾಕಿ ಮಾಡಿದ್ವಿ ಸರ್. ಹಾಕಿ ಯಾರತ್ರ ಹೋಗಿ ನಾವು ಇನ್ನ ಎಲ್ಲರಿಗೂ ಹೇಳಿದ್ವಿ, ಎಲ್ಲರಿಗೂ ಗೆಸ್ಟ್ ಕಾರ್ಡ್ ಕೊಟ್ಟಿದ್ವಿ. ನಾವು ನಮ್ಮ ಕೈಲಿ ಆಗೋ ಶಕ್ತಿ ನಾನು ಮಾಡಿದ್ದೀನಿ ಸರ್. ಮುಂದೆ ಮಾಡ್ತಾ ಇದ್ದೀನಿ ಸರ್. ನಾನು ಮಾಡಕ್ಕೆ ನಾವು ಇದು ಮಾಡ್ತಾ ಇರೋದು. ಏನೋ ಇದು ಐತಲ್ಲ, ನಿಮ್ ತರ ದಾನಿಗಳು ತಗೋಪ 1 ಮೂಟೆ ಅಕ್ಕಿ ಕೊಡಪ್ಪ ಅಂದ್ರೆ ಅದು ಹಂಗೆ ಪಬ್ಲಿಕ್ ಆಗಿ ಕೊಡೋದು. ಬಡೆ ಕೌನ್ಸಿಲರ್ ಹೇಳಿದ್ರು ಅದೆಲ್ಲ ಡಮಲ್ಷನ್ ಮಾಡ್ತೀನಿ ಹಂಗೆ ಹಿಂಗಿದ್ರು. ಸ್ವಾಮೀಜಿ ಹತ್ರ ಮಾತಾಡಿ ಅದನ್ನ ಎಲ್ಲ ಬೇಡ, ಅದು ವೇಸ್ಟ್ ಮಾಡೋದು ಬೇಡ ಅಂತ ಒಳಗಡೆ ಒಂದು ಏನಾನು ಬಿತ್ತಿತ್ತು ಸರ್. ಹೊಡೆದೇ ಹಾಕ್ಬಿಟ್ಟಿದ್ರು. ಕಾಟನ್ಪೇಟೆ ಪೊಲೀಸ್ ಅವರು ಅದನ್ನ ಎತ್ತಿ ರೆಡಿ ಮಾಡಿದ್ರು. ಆಮೇಲೆ ಅದು ವೇಸ್ಟ್ ಮಾಡ್ತೀನಿ ಅಂತ ಹೇಳಿದಕ್ಕೆ ಮಠದವರು ನೀರು ಕೊಟ್ಟಿದ್ದಾರೆ. ಆಮೇಲೆ ಈ ಸ್ವಾಮೀಜಿ ಸಪೋರ್ಟ್ ಇದ್ದಾರೆ. ನಾವು ಇವಾಗ ಅದು ನಮ್ಮ ಸಂಘ ಅಲ್ಲಿ ನಂಬರ್ಗೆ ಒಬ್ಬರಿಗೆ ಬಿಟ್ಟಿದ್ವಿ. ಅದು ಅದರಿಂದ ಬರೋದು ಒಂದು 100-200 ರೂಪಾಯಲ್ಲಿ ಅದು ಒಂದು 10-20 ಜನಕ್ಕೆ ಅಕ್ಕಿ ಆಗುತ್ತೆ. ಅದು ನಾವು ತಿನ್ನೋದು ಆಸೆ ಮಾಡಿಲ್ಲ. ಬಂದಿಲ್ಲ, ಪರಿಚಯನೇ ಇಲ್ಲ, ನಮ್ಗೆ ಯಾರನ್ನು ಗೊತ್ತಾಗಲಿಲ್ಲ. ಇವರು ಆಕ್ಟಿವಿಟಿ ನೋಡ್ಬಿಟ್ಟು ನಮ್ಗೆ ಸಂತೋಷ ಆಯ್ತು. ಏನಕ್ಕೆಂದ್ರೆ ಮೊದಲು ನಮ್ದು ಒಂದು ಪರೋಪಕಾರಿ ಅಂದ್ರೆ ಉಪಕಾರ ಜಾಸ್ತಿ ಇವ್ರ ಹತ್ರ ಇರೋದು. ಅಂದ್ರೆ ಉಪಕಾರ ಜಾಸ್ತಿ ಮಾಡ್ತಾರೆ ಇವರು. ಈ ಮೊದ್ಲೇ ತಂದು ಏನಾಯ್ತು ಅಂದ್ರೆ ನನಗೊಂದು ಜಾಗ ಕೇಳೋದ್ರಲ್ಲಿ ನಿಂಗಣ್ಣವರೇ ಒಂದು ಸ್ವಲ್ಪ ಜಾಗ ಕೊಡಿ, ಅಲ್ಲಿ ಒಂದು ಬೆಳ್ಳಿಮಠ ರೋಡ್ ಇದೆ. ಅಲ್ಲಿ ಆ ರೋಡಲ್ಲಿ ಒಂದಕ್ಕೋಗಿ ವಿಪರೀತ ವಾಸನೆ, ಕಬ್ಬು ತಿರುಗಡೆಗೆ ಆಯ್ತಾ ಇರಲಿಲ್ಲ. ಅದರಲ್ಲಿ ಅಷ್ಟು ಇದಿತ್ತು. ಅಲ್ಲಿ ಮೊದ್ಲು ಹಿಂದ್ಗಡೆ ಬಂದು ಒಂದು ಮಾಗಡಿ ದೇವಸ್ಥಾನ ಇದೆ, ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ. ಒಂದು ಕೇಳೋದು ನನಗೆ ಜಾಗ ಕೊಡಿ. ಈ ಏನ್ ಕೇಳಿ ಜಾಗ ಅಂತಂದ್ರೆ ಈ ಒಂದಕ್ಕೆ ಹೋಗೋಲ್ಲ ನಿಲ್ಲಿಸ್ತೀನಿ ನಾನು, ನಮ್ಗೆ ಜಾಗ ಕೊಡಿ ಅಂತ ಹೇಳಿ ಕೊಟ್ಟೆ. ಒಪ್ಕೊಂಡು ಏನ್ ಜಾಗ ಅಂತ ಹೇಳಿದ್ರೆ ನನಗೆ ಏನ್ ನಿಮ್ಮಲ್ಲಿ ಜಾಗ ಕೊಡಿ, ಫುಲ್ಲು ಇದು ಒಂದಕ್ಕೆ ಹೋಗ್ಕೊಡ್ದು, ಯಾರು ಇಲ್ಲಿ ರಿಸರ್ಚ್ ಮಾಡ್ಕೊಡ್ದು, ಕೆಟ್ಟ ಅಭ್ಯಾಸ ಇರ್ಕೊಳ್ಳಿ ಅಂತ ಹೇಳಿದ್ರೆ ಅದನ್ನ ಮಾಡುದು. ಅದೇ ತರ ಮಾಡುದು, ವೆಲ್ಫೇರ್ ಸಕ್ಸಸ್ ಆಯ್ತು. ಅದು ಅದೇ ತರ ಇಕ್ಕಿದ್ರು. ಅದು ಒಂದಕ್ಕೋದಂದ್ರೆ ಗಬ್ಬು ಅಷ್ಟು ಸುಮಾರು 1000 ಜನ ಒಂದಕ್ಕೆ ಹೋಗೋರು ರೋಡ್, ಬೆಳ್ಳಿಮಠ ರೋಡ್ ನಲ್ಲಿ. ಅದು ನೋಡ್ ಬಂದು ನಮ್ಗಂತೂ ಬರೋರೆಲ್ಲ ಬಾಯಿ ಮೂಸ್ಕೊ ಬರೋರು. ಒಂದು ಉಪಕಾರ ಆಯ್ತು. ಯಾಕಂದ್ರೆ ಅವ್ರು ಕೇಳಿದ್ರು ನನಗೆ ಕೊಡಿ, ನಾನು ಅದನ್ನ ಇದು ಮಾಡ್ತೀನಿ ಬಿಟ್ಟಿದ್ದು. ಅದು ಮಾಡುದು, ಅದು ಸಕ್ಸಸ್ ಆಯ್ತು. ಆಮೇಲೆ ಇನ್ನೊಂದು ಏನ್ ಹೇಳಿದ್ರು, ಈ ಹಿಂದ್ಗಡೆ ನಿರ್ಮಲ ಶೌಚಾಲಯ ಅಂತ ಶೌಚಾಲಯ ಕಟ್ಟಿದ್ರು. ಒಂದು 5 ವರ್ಷ ಆಯ್ತು ಅವ್ರು ಕಟ್ಟಿ. ಅದನ್ನ ಅಲ್ಲಿ ಯಾರು ಒಬ್ರು ಇಲ್ಲ ಅಲ್ಲಿ ನೋಡ್ಕೊಳ್ಳೋರು. ಇವ್ರು ಹೇಳಿದ್ರು ನಿಂಗಣ್ಣವರೇ ನನಗೆ ಕೊಡಿ, ನಾನು ಅದನ್ನ ಕ್ಲೀನ್ ಮಾಡ್ತಿದ್ರು. ಅದು ಕೊನೆಗೆ ಅವ್ರು ಮಾಡೋದು ಅದೇ ತರ ಒಪ್ಕೊಂಡೆ. ಅದೇ ತರ ಮಾತಾಡ್ಬಿಟ್ಟು ಏನ್ ಮಾಡಿದ್ರು ಇವರು, ಅಲ್ಲಿ ನಿರ್ಮಲ ಶೌಚ 5 ವರ್ಷ ಆಯ್ತು ಕಟ್ಟಿ. ಅದನ್ನ 5 ವರ್ಷ ಯಾರು ಕೇಳೋರೇ ಗಟ್ಟಿಲ್ಲ. ಅಲ್ಲಿ ಡೆಡ್ ಬಾಡಿ ಹೊಡೆದಾಕಿದ್ದು. ಅದನ್ನ ನೋಡಿದ್ರೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ನನಗೆ ಕೊಡಿ, ನಾ ಅದನ್ನ ವೆರಿಫೈ ಮಾಡಿದ್ರು. ಅದೇ ತರ ಅವರು ಸಕ್ಸಸ್ ಮಾಡಿದ್ರು. ಯಾಕಂದ್ರೆ ಅವ್ರು ನೋಡಿದ್ರೆ ಒಂದು ಉಪಕಾರ ಜಾಸ್ತಿ ಅವ್ರ ಹತ್ರ. ನನ್ನ ಮನಸ್ಸು ಸಕ್ಸಸ್ ಆಯ್ತು. ಯಾಕಂದ್ರೆ ನಾನು 30 ವರ್ಷ ರಾಜಕೀಯ ಸುಮಾರು 50 ವರ್ಷಕ್ಕೆ ರಾಜಕೀಯಲ್ಲಿ ಇದ್ದೀನಿ. ಅದು ನೋಡಿ ನಿಮ್ಮಲ್ಲಿ ಸಂತೋಷ ಆಯ್ತು ನನಗೆ. ಏನ್ ಇಷ್ಟು ಮನಸ್ಸು ಇದು ಮಾಡಿದ್ರೆ ಅಂದ್ರೆ ನನಗೆ ಬಲೆ ಆಸೆ ಆಯ್ತು. ನಿಮ್ಗೆ ಏನ್ ಸೌಕರ್ಯ ನಾವು ಕೊಡ್ತೀನಿ, ನಾನು ನಿಮ್ಗೆ ಸಹಾಯ ಮಾಡ್ತಿದ್ದೆ ಹೇಳಿದೆ. ಅದೇ ತರ ಅವ್ರು ಒಳ್ಳೊಳ್ಳೆ ಕಾರ್ಯ ಮಾಡ್ತಾ